ಹಾಯ್ ಹಲೋ ನಮಸ್ಕಾರ. ಶ್ರೇಯಾ ವಿದೇಶಿ ಲೈವ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ರಾಗಿ ಹಿಟ್ಟಿಂದ ಇಡ್ಲಿಯನ್ನು ಮಾಡಕತ್ತೀನಿ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನಿಲ್ಲಿ 1 ಕಪ್ ಉದ್ದಿನಬೇಳೆ ತೊಗೊಂಡಿನಿ, ಒಂದು ಬೌಲಿಗೆ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಮೆಂತ್ಯಕಾಳು ಹಾಕ್ಕೊಳಕತ್ತೀನಿ. ಮೆಂತ್ಯಕಾಳು ಹಾಕಿಬಿಟ್ಟು ನೀರು ಹಾಕಿ ಒಂದೆರಡು ಸಲ ಕ್ಲೀನಾಗಿ ತೊಳ್ಕೊಂಡು ಬಂದೀನಿ ನೋಡಿ. ಇವಾಗ ಚಲೋ ನೀರು ಹಾಕಿಬಿಟ್ಟು ಇದನ್ನು ಒಂದು 5ರಿಂದ 6 ಅವರ್ ನೆನೆಯೋಕೆ ಬಿಟ್ಟಿದ್ದು ನಾನು ನೋಡಿ. ಉದ್ದಿನಬೇಳೆ ಎಲ್ಲ ನೆಂದವು. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳಕತ್ತೀನಿ ನಾನು ಉದ್ದಿನಬೇಳೆ ಎಲ್ಲ. ನೋಡಿ ಉದ್ದಿನಬೇಳೆ ಎಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಇವಾಗ ರುಬ್ಕೊಂಡು ಬರ್ತೀನಿ ನೋಡಿ. ಇವಾಗ ರುಬ್ಕೊಂಡು ಬಂದೀನಿ ನಾನು ಹಿಟ್ಟು ಉದ್ದಿನಬೇಳೆ ಎಲ್ಲ ನೋಡಿ. ಎಲ್ಲ ನುಣ್ಣಗೆ ಸಣ್ಣಗೆ ರುಬ್ಕೊಂಡು ಬಂದೀನಿ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳಕತ್ತೀನಿ ರುಬ್ಬಿದ ಹಿಟ್ಟು. ರುಬ್ಬಿದ್ದೆಲ್ಲ ಹಿಟ್ಟು ಹಾಕಿಬಿಟ್ಟು ಇದಕ್ಕೆ ನಾನು 1 ಕಪ್ ರಾಗಿ ಹಿಟ್ಟು ಹಾಕ್ಕೊಳಕತ್ತೀನಿ. ಇದಕ್ಕೆ 1 ಕಪ್ ಇಡ್ಲಿ ರವೆ ಹಾಕ್ಕೊಳಕತ್ತೀನಿ ನೋಡಿ. ಇಡ್ಲಿ ರವೆ ಹಾಕಿಬಿಟ್ಟು ಇದನ್ನ ಮಿಕ್ಸ್ ಮಾಡಕತ್ತೀನಿ. ಇವಾಗ ಮಿಕ್ಸಿ ಒಳಗೆ ಸ್ವಲ್ಪ ನೀರು ರುಬ್ಕೊಂಡಿದ್ದು ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಹಾಕ್ಕೊಂಡೆ ನಾನು. ಇದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಹಾಕಿಬಿಟ್ಟು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡೇನಿ, ಗಟ್ಟಿ ಆಗಿತ್ತದು. ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ಎಲ್ಲ ಮಿಕ್ಸ್ ಮಾಡಕತ್ತೀನಿ ನೋಡಿ. ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು, ಅಂದ್ರೆ ಉಬ್ಬಿ ಬರ್ತೈತದು. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ. ಇವಾಗ ಚಳಿ ಇದೆ, ಎಲ್ಲ ಚಳಿಗೆ ಹಿಟ್ಟು ಉಬ್ಬಂಗಿಲ್ಲ, ಅದಕ್ಕೆ ನಾನು ರಾತ್ರಿನ ಹಿಟ್ಟು ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿರ್ತೀನಿ. ಅಂದ್ರೆ ಇವಾಗ ನೋಡಿ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡಿ ಇದನ್ನು ರಾತ್ರಿ ನೆನೆಯೋಕೆ ಬಿಟ್ಟಿದ್ದು ನಾನು ನೋಡಿ. ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಉಬ್ಬಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಎಲ್ಲ ಹಿಟ್ಟು ಹುಳಿ ಬಂದಿದೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳಕತ್ತೀನಿ ನಾನು. ಎಣ್ಣೆ ಹಚ್ಚಿಬಿಟ್ಟು ಇವಾಗ ಇಡ್ಲಿ ಹಿಟ್ಟು ಸ್ವಲ್ಪ ಹಾಕ್ಕೊಳಕತ್ತೀನಿ ನೋಡಿ. ಎಲ್ಲಕ್ಕೂ ಸ್ವಲ್ಪ ಹಾಕಿ ಎಲ್ಲಕ್ಕೂ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇವಾಗ ಈ ಕಡೆ ನೀರು ಕುದಿಯೋಕೆ ಬಿಟ್ಟಿದ್ದು ನಾನು. ನೀರು ಕುದಿಯಾಕತ್ತಿದ್ದು ಅದ್ರೊಳಗೆ ಇಟ್ಕೊಳಕತ್ತೀನಿ ನಾನು. ಇಟ್ಬಿಟ್ಟು ಇದಕ್ಕೆ ಮುಚ್ಚಿ ಒಂದು 10ರಿಂದ 12 ನಿಮಿಷ ಬಿಟ್ಟಿದ್ದು ನಾನು. ಇವಾಗ ನೋಡಿ ಎಲ್ಲ ಇಡ್ಲಿ ಎಲ್ಲ ಬೇದಿದ್ದು
ತೆಗೆದುಬಿಟ್ಟು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದು ನಾನು ಸ್ವಲ್ಪ ಆರಿದಿಂದ ತೆಗಿಕತ್ತೀನಿ ನೋಡಿರಿ ಇಡ್ಲಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ಯಾವ ಇಡ್ಲಿ. ಅಷ್ಟು ತೆಗೆದುಬಿಟ್ಟು ಒಂದು ಪ್ಲೇಟ್ ಒಳಗೆ ಇಟ್ಕೊಳಕತ್ತೀನಿ. ನೋಡಿ ಅಷ್ಟು ತೆಗೆದುಬಿಟ್ಟು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡೀನಿ ನಾನು. ನೋಡಿ ಎಷ್ಟು ಸಾಫ್ಟಾಗಿ ಹಾಗೆ ಎಷ್ಟು ಮಿತವಾಗಿ ಆಗ್ಯಾವು. ಹಾಗೆ ನೀವು ಒಂದ್ಸಲ ರಾಗಿ ಹಿಟ್ಟಿಂದ ಇಡ್ಲಿ ಒಂದ್ಸಲ ಮಾಡಿ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇದ್ದ ನೋಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.